ಮತ್ತೊಂದು ಚುನಾವಣೆಗೆ ಇದೀಗ ಕರ್ನಾಟಕ ಸರ್ಕಾರ ರೆಡಿ ಆಗ್ತಾ ಇದೆ. ಹಾಗಾದ್ರೆ ಕರ್ನಾಟಕದಲ್ಲಿ ಯಾವಾಗ ಎಲೆಕ್ಷನ್ ನಡೆಯುತ್ತೆ, ಯಾವ ಒಂದು ವಿಚಾರಕ್ಕೆ ಎಲೆಕ್ಷನ್ ನಡೆಯುತ್ತೆ, ಇದರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಕರ್ನಾಟಕ ನ್ಯೂಸ್ ನೈನ್ಗೆ ಸ್ವಾಗತ. ನಾನು ವಿಮಲಾ ನಾಗರಾಜ್. ಸ್ನೇಹಿತರೆ, ಮತ್ತೊಂದು ಚುನಾವಣೆಗೆ ಸದ್ಯ ಕರ್ನಾಟಕ ರೆಡಿ ಆಗ್ತಾ ಇದೆ. ವರ್ಷಾಂತ್ಯಕ್ಕೆ ಅಂದ್ರೆ ಡಿಸೆಂಬರ್ ಒಳಗಡೆ ಜಿಲ್ಲಾ ಪಂಚಾಯತ್ ಮತ್ತೆ ತಾಲೂಕು ಪಂಚಾಯತ್ ಚುನಾವಣೆ ನಡೆಯುತ್ತೆ ಅನ್ನೋ ಮಾಹಿತಿ ಸದ್ಯ ಲಭ್ಯ ಆಗ್ತಿರ್ತಕ್ಕಂಥದ್ದು. 2023ರಲ್ಲಿ ವಿಧಾನಸಭಾ ಚುನಾವಣೆ ನಡೆದಿತ್ತು, 2024ರಲ್ಲಿ MP ಎಲೆಕ್ಷನ್ ನಡೆದಿತ್ತು. ಈಗ 2025ರ ವರ್ಷಾಂತ್ಯಕ್ಕೆ ಜಿಲ್ಲಾ ಪಂಚಾಯತ್ ಮತ್ತೆ ತಾಲೂಕು ಪಂಚಾಯತ್ ಚುನಾವಣೆಗಳು ನಡೀತವೆ ಅಂತ ಹೇಳಲಾಗ್ತಾ ಇದೆ. ಸೊ 4 ವರ್ಷದಿಂದ ನೆನೆಗುದಿಗೆ ಬಿದ್ದಿದ್ದಂತಹ ಈ ಒಂದು ಚುನಾವಣಾ ಪ್ರಕ್ರಿಯೆ ಇದೀಗ ಈ ವರ್ಷಾಂತ್ಯಕ್ಕೆ ಅಂದ್ರೆ ಡಿಸೆಂಬರ್ ತಿಂಗಳಲ್ಲಿ ನಡೆಯುತ್ತೆ ಅನ್ನುವಂತಹ ಮಾಹಿತಿ ಸದ್ಯ ಚುನಾವಣಾ ಆಯೋಗದಿಂದ ಹೊರಬಿದ್ದಿರ್ತಕ್ಕಂಥದ್ದು. 4 ವರ್ಷಗಳ ಹಿಂದೆಯೇ ಈ ಒಂದು ಚುನಾವಣೆ ನಡಿಬೇಕಾಗಿತ್ತು. ಬಟ್ ಪಕ್ಷಗಳಲ್ಲಿರ್ತಕ್ಕಂಥ ಆಂತರಿಕ ಕಲಹ ಇರಬಹುದು, ಜೊತೆಗೆ ಆ ಪಕ್ಷಗಳಲ್ಲಿ ನಡೀತಿರ್ತಕ್ಕಂಥ ಒಂದಷ್ಟು ಗೊಂದಲದ ವಾತಾವರಣಗಳು, ಅವರಲ್ಲಿರ್ತಕ್ಕಂಥ ನಿರ್ಲಕ್ಷ್ಯತನ, ಕೆಲವೊಂದಷ್ಟು ಇವಾಗ ಎಲೆಕ್ಷನ್ ನಡೆದು ಬಿಟ್ರೆ ಅನುದಾನಗಳೆಲ್ಲವೂ ಕೂಡ ಸ್ಥಳೀಯ ಮಟ್ಟದಲ್ಲಿ ಹಂಚಿಕೆ ಆಗ್ಬಿಡುತ್ತೆ. ಎಲ್ಲ ಜನಗಳು ಏನೇ ಸಮಸ್ಯೆ ಬಂದ್ರು, ಚಿಕ್ಕ ಪುಟ್ಟ ಸಮಸ್ಯೆ ಬಂದ್ರು ಕೂಡ ಶಾಸಕರ ಬಳಿನೇ ಬರಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಪಕ್ಷಗಳು ಈ ರೀತಿಯ ಚುನಾವಣೆಗೆ ಮುಂದಾಗಿರ್ಲಿಲ್ಲ ಅನ್ನುವಂಥದ್ದು ಸದ್ಯದ ಆರೋಪ. ಆದ್ರೂ ಕೂಡ ನ್ಯಾಯಾಂಗ ನಿಂದನೆ ಆರೋಪವನ್ನು ಎದುರಿಸ್ತಿರ್ತಕ್ಕಂಥ ರಾಜ್ಯ ಸರ್ಕಾರ ಸದ್ಯ ಚುನಾವಣಾ ಪ್ರಕ್ರಿಯೆಯನ್ನು ನಡೆಸಲಿಕ್ಕೆ ಅಷ್ಟು ಹೊಂದಿರತಕ್ಕಂಥದ್ದು. ಸೊ ರಾಜ್ಯ ಸರ್ಕಾರ ಮತ್ತೆ ಚುನಾವಣಾ ಆಯೋಗ ಎರಡು ಕೂಡ ಈಗ ಸಿದ್ಧತೆಯನ್ನ ಮಾಡಿಕೊಂಡಿದ್ದು ಈ ವರ್ಷಾಂತ್ಯಕ್ಕೆ ಚುನಾವಣೆ ಫಿಕ್ಸ್ ಅನ್ನುವಂಥದ್ದು ಸದ್ಯದ ಮಾಹಿತಿ. ಇನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖಾ ಸಚಿವ ಇರತಕ್ಕಂಥ ಪ್ರಿಯಾಂಕ್ ಖರ್ಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಟ್ಟಿದ್ದು, ಹುಬ್ಬಳ್ಳಿಯಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಂತಹ ಪ್ರಿಯಾಂಕ್ ಖರ್ಗೆ ಅವರು ಚುನಾವಣಾ ಸಿದ್ಧತೆಯ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನೋಟಿಫಿಕೇಶನ್ ಪ್ರಕ್ರಿಯೆಯನ್ನ ಆರಂಭ ಮಾಡ್ತಾ ಇದ್ದೀವಿ. ಮೀಸಲು ಪ್ರಕ್ರಿಯೆ ಮತ್ತೆ ನೋಟಿಫಿಕೇಶನ್ ಪ್ರಕ್ರಿಯೆ ಮುಗಿದ ನಂತರ ಬಿಜೆಪಿ ಮತ್ತೆ JDS ನಲ್ಲಿರ್ತಕ್ಕಂಥ ಗೊಂದಲ ಒಂದಷ್ಟು ಈ ಸಮಸ್ಯೆಗೆ ಕಾರಣವಾಗ್ತಿದೆ ಅನ್ನೋ ಆರೋಪವನ್ನು ಕೂಡ ಅವರು ಮಾಡಿದ್ದು. ಈಗ ಬಿಜೆಪಿ ಮತ್ತೆ JDS ಇಬ್ರು ಕೂಡ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಸ್ಥಳೀಯವಾಗಿ ಜಿಲ್ಲಾ ಪಂಚಾಯತ್ ಮತ್ತೆ ತಾಲೂಕು ಪಂಚಾಯತಿನಲ್ಲಿ ಯಾರ್ಯಾರನ್ನ ನಿಲ್ಲಿಸಬೇಕು, ಎರಡು ಪಕ್ಷದಿಂದ ನಿಲ್ಲಿಸದ ಅಥವಾ ಅಲ್ಲೂ ಕೂಡ ಮೈತ್ರಿ ಮಾಡ್ಕೊಳ್ಳೋದಾ ಅನ್ನುವಂತಹ ಗೊಂದಲ ಆ ಎರಡು ಪಕ್ಷದಲ್ಲಿ ಕಾಡ್ತಾ ಇದ್ರೆ, ಕಾಂಗ್ರೆಸ್ ಪಕ್ಷದಲ್ಲಿ ಒಳ ರಾಜಕೀಯ ಸಿಕ್ಕಾಪಟ್ಟೆ ತಲೆನೋವನ್ನ ತಂದೊಡ್ಡಿದೆ. ಹಾಗಾಗಿ ಈ ಒಂದು ಗ್ರಾಮ ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತ್ ಮತ್ತೆ ತಾಲೂಕು ಪಂಚಾಯತ್ ಚುನಾವಣೆ ಏನಿದೆ ಅದು ನೆನೆಗುದಿಗೆ ಬಿದ್ದಿತ್ತು. ಸೊ ಈಗ ಎಲ್ಲ ಏನೇ ಸಮಸ್ಯೆಗಳಿದ್ರು, ಆಂತರಿಕವಾಗಿರಬಹುದು ಬಹಿರಂಗವಾಗಿರಬಹುದು, ಏನೇ ಸಮಸ್ಯೆಗಳಿದ್ರು ಕೂಡ ಅದೆಲ್ಲವನ್ನ ಕ್ಲಿಯರ್ ಮಾಡಿಕೊಂಡು ಚುನಾವಣೆಯನ್ನ ನಡೆಸ್ತೀವಿ ಅನ್ನುವಂತಹ ಮಾಹಿತಿಯನ್ನ DK ಶಿವಕುಮಾರ್ ಕೊಟ್ಟಿರೋದ್ರ ಜೊತೆಗೆ ಪ್ರಿಯಾಂಕ್ ಖರ್ಗೆ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಟೋಟಲಿ 31 ಜಿಲ್ಲಾ ಪಂಚಾಯತ್ಗಳಿದೆ. ಮೊದಲು ಜಿಲ್ಲಾ ಪಂಚಾಯತಿ 30 ಇತ್ತು. ವಿಜಯನಗರ ಜಿಲ್ಲೆ ಆದ್ಮೇಲೆ 31 ಜಿಲ್ಲಾ ಪಂಚಾಯತಿಗಳಾಗಿದೆ. ಹಾಗೆ 239 ಗ್ರಾಮ ಪಂಚಾಯತಿಗಳಿದೆ. ಸೊ ಎಲ್ಲಾನು ಜಿಲ್ಲಾ ಪಂಚಾಯತಿ ಜೊತೆಗೆ 31 ಜಿಲ್ಲಾ ಪಂಚಾಯತಿ ಜೊತೆಗೆ 239 ತಾಲೂಕು ಪಂಚಾಯತಿಗಳಿದೆ. ಈ ಎಲ್ಲದಕ್ಕೂ ಕೂಡ ಸದ್ಯ ಚುನಾವಣೆ ನಡೆಯುತ್ತೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಿರೋದು. ಅಕ್ಟೋಬರ್ ಮತ್ತೆ ನವೆಂಬರ್ ತಿಂಗಳ ಒಳಗಡೆ ಅಧಿಸೂಚನೆಯನ್ನ ಪ್ರಕಟಣೆ ಮಾಡ್ತಾರೆ. ಅದಾದ ನಂತರ ನವೆಂಬರ್ ಡಿಸೆಂಬರ್ಗೆ ಚುನಾವಣೆಯನ್ನ ಮಾಡ್ತಾರಂತೆ. ನೋಟಿಫಿಕೇಶನ್ ಹೊರಡಿಸ್ತಾರೆ ಈ ಒಂದು ತಿಂಗಳ ಅಂತ್ಯದಲ್ಲಿ. ಅಕ್ಟೋಬರ್ ನವೆಂಬರ್ ಅಲ್ಲಿ ಅಧಿಸೂಚನೆ ಹೊರಬೀಳುತ್ತೆ. ಅದಾದ್ಮೇಲೆ ನವೆಂಬರ್ ಡಿಸೆಂಬರ್ ಅಲ್ಲಿ ಎಲೆಕ್ಷನ್ ನಡೆಯುತ್ತೆ ಅನ್ನುವಂಥದ್ದು ಮಾಹಿತಿ ಲಭ್ಯವಾಗ್ತಿರೋದು. ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಗ್ರೇಶಿ ಅವರು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ಚುನಾವಣಾ ಮೀಸಲು ಪಟ್ಟಿ ನೀಡಿದ 1.5 ತಿಂಗಳ ಒಳಗಡೆ ನಾವು ಎಲೆಕ್ಷನ್ ಅನ್ನ ಮಾಡ್ತೀವಿ ಅಂತ ಮೇನಲ್ಲೇ ಚುನಾವಣಾ ಆಯೋಗದ ಸಂಗ್ರೇಶಿ ಅವರು ಮಾಹಿತಿಯನ್ನ ಕೊಟ್ಟಿದ್ರು. ಬಟ್ ಇನ್ನೂ ಕೂಡ ಚುನಾವಣೆ ನಡೆದಿರಲಿಲ್ಲ. ಆದ್ರೆ ಅದಾದ ನಂತರ ಏನಾಗುತ್ತೆ ಅಂತಂದ್ರೆ ಈ ಒಂದು ವಿಚಾರ ಹೈಕೋರ್ಟ್ಗೆ ಹೋಗುತ್ತೆ. ಹೈಕೋರ್ಟ್ ದಂಡವನ್ನ ಕೂಡ ವಿಧಿಸಿ ರಾಜ್ಯ ಸರ್ಕಾರಕ್ಕೆ ಈ ರೀತಿಯ ನೀವು ನಿರ್ಲಕ್ಷ್ಯವನ್ನ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ದಂಡವನ್ನ ಕೂಡ ವಿಧಿಸುತ್ತೆ. ದಂಡ ವಿಧಿಸಿದ ನಂತರ ಇದೀಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದ್ದು ಇನ್ನೇನು ನಾವು ಎಲೆಕ್ಷನ್ ಅನ್ನ ಮಾಡ್ತೀವಿ ಅಂತ ಅನ್ಬಿಟ್ಟು ಒಂದು ಮಾಹಿತಿಯನ್ನು ಕೊಟ್ಟಿದೆ. 2022ರಿಂದನೂ ಕೂಡ ಕಾನೂನು ಹೋರಾಟ ನಡೀತಾ ಇದೆ. ಯಾಕಂದ್ರೆ 2021ರಲ್ಲೇನೆ ಎಲೆಕ್ಷನ್ ಆಗ್ಬೇಕಾಗಿತ್ತು. ಬಟ್ ಎಲೆಕ್ಷನ್ ಆಗೋದಿಲ್ಲ. ಹಾಗಾಗಿ 2022ರಿಂದನೇ ಕಾನೂನು ಹೋರಾಟ ನಡೀತಾ ಇದೆ. ಡೆಡ್ ಲೈನ್ ಅನ್ನ ಕೂಡ
ಡೆಡ್ಲೈನ್ ಅನ್ನ ಕೂಡ ಸರ್ಕಾರಕ್ಕೆ ಹೈಕೋರ್ಟ್ ಕೊಟ್ಟಿರುತ್ತೆ. ಆ ಎಲ್ಲ ಡೆಡ್ಲೈನ್ ಅನ್ನ ಮೀರಿರುತ್ತೆ. ಹೀಗಾಗಿ ಚುನಾವಣಾ ಆಯೋಗ 5 ಲಕ್ಷ ದಂಡವನ್ನು ರಾಜ್ಯ ಸರ್ಕಾರಕ್ಕೆ ವಿಧಿಸಿ ಮತ್ತೊಮ್ಮೆ ಡೆಡ್ಲೈನ್ ಅನ್ನ ಕೊಡುತ್ತೆ. ಆ ಡೆಡ್ಲೈನ್ ಅಂದ್ರೆ 2 ಡೆಡ್ಲೈನ್ ಗಳನ್ನ ಕೂಡ ಇದೀಗ ರಾಜ್ಯ ಸರ್ಕಾರ ಮೀರಿರುವಂತದ್ದು. ಸೊ ಈಗ 3ನೇ ಡೆಡ್ಲೈನ್ ಏನಾದ್ರೂ ಮೀರ್ತು ಅಂತ ಹೇಳಿದ್ರೆ ಇದು ನ್ಯಾಯಾಂಗ ನಿಂದನೆ ಆಗುತ್ತೆ. ನ್ಯಾಯಾಂಗ ನಿಂದನೆ ಪ್ರಕರಣವನ್ನು ಎದುರಿಸೋದು ಅಷ್ಟು ಸುಲಭ ಅಲ್ಲ. ಹಾಗಾಗಿ ರಾಜ್ಯ ಸರ್ಕಾರ ಚುನಾವಣೆಯನ್ನ ನಡೆಸಲೇಬೇಕು ಅನ್ನೋದು ಈಗ ಬಂದಿರತಕ್ಕಂತ ಸದ್ಯದ ಮಾಹಿತಿ. ಮೇನಲ್ಲಿ ಅಫಿಡವಿಟ್ ಮಾಡ್ತೀವಿ, ಆಗಸ್ಟ್ ನಲ್ಲಿ ಚುನಾವಣೆ ನಡೀತೀವಿ ಅಂತ ಅನ್ಬಿಟ್ಟು ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹೇಳುತ್ತೆ. ಬಟ್ ಆ ಒಂದು ಇವಾಗ ಆಲ್ರೆಡಿ ಆಗಸ್ಟ್ ಇನ್ನೇನು ಮುಗಿಲಿಕ್ಕೆ ಬರ್ತಿದೆ. ಈಗಂತೂ ಎಲೆಕ್ಷನ್ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಅಧಿಸೂಚನೆ ಹೊರಡಿಸಬೇಕು, ಅಫಿಡವಿಟ್ ಸಲ್ಲಿಸಬೇಕಾಗತ್ತೆ, ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳಕಾಗುತ್ತೆ. ಸೊ ಆಗಸ್ಟ್ ನಲ್ಲಿ ಅನ್ನೋದು ನಿಜಕ್ಕೂ ಕೂಡ ಅದು ಅಸಾಧ್ಯದ ಮಾತು. ಈಗ ಸದ್ಯಕ್ಕೆ ನಡೆಯಲ್ಲ. ಬಟ್ ಇನ್ನು ಡಿಸೆಂಬರ್ ವರ್ಗು ಏನ್ ಟೈಮ್ ತಗೊಂಡಿದೆ, ಆ ಡಿಸೆಂಬರ್ ಒಳಗಡೆ ಎಲೆಕ್ಷನ್ ನಡೆದಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಕೂಡ ರಾಜ್ಯ ಸರ್ಕಾರಕ್ಕೆ ಇದು ದೊಡ್ಡ ಹೊಡೆತಾಗಿ ಪರಿಣಮಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನು 2016ರಲ್ಲಿ ಈ ಒಂದು ಚುನಾವಣೆ ನಡೆಯುತ್ತೆ. 2016ರಲ್ಲಿ ನಡೆದಾದ್ಮೇಲೆ 2021ಕ್ಕೆ ಆ ಒಂದು 5 ವರ್ಷದ ಆಡಳಿತಾವಧಿ ಏನಿದೆ ಮುಗಿಯುತ್ತೆ. 2021ರಲ್ಲಿ ಎಲೆಕ್ಷನ್ ನಡಿಬೇಕಾಗುತ್ತೆ. ಬಟ್ 2021ರಲ್ಲಿ ಎಲೆಕ್ಷನ್ ನಡೆಯಲ್ಲ. ಈಗ 4 ವರ್ಷದ ನಂತರ ಎಲೆಕ್ಷನ್ ನಡೆಯುತ್ತೆ ಅಂತ ಹೇಳಲಾಗ್ತಿದ್ದು. ಸೊ 30 ಸ್ಥಾನಗಳಿದ್ದು, 30 ಕ್ಷೇತ್ರಗಳಿದ್ದು, ಅದರಲ್ಲಿ 10 ಕಾಂಗ್ರೆಸ್ ಪಾಲಾಗಿದ್ರೆ ಇನ್ 7 ಬಂದು ಬಿಜೆಪಿ ಪಾಲು, ಇನ್ 2 ಬಂದು JDS ಪಾಲು, ಇನ್ನು 11 ಕ್ಷೇತ್ರಗಳೇನಿದೆ ಅದು ಅತಂತ್ರವಾಗಿ ಉಳ್ಕೊಂಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಕ್ಷೇತ್ರ ಪುನರ್ವಿಂಗಡಣೆ ಮತ್ತೆ ಮೀಸಲಾತಿ ಗೊಂದಲ ಇದೀಗ ಎಲ್ಲೆಡೆ ಕಾಡ್ತಾ ಇರೋದ್ರಿಂದ 2021-23ರಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ 2 ವರ್ಷ 2021ರಿಂದ 23ವರೆಗೂ ಬಿಜೆಪಿ ಆಡಳಿತನ ನಡೆಸುತ್ತೆ. ಈಗ ಇನ್ 2 ವರ್ಷ ಕಾಂಗ್ರೆಸ್ ಆಡಳಿತವನ್ನು ನಡೆಸಿರೋದು. ಸೊ ಅಧಿಕಾರ ವಿಕೇಂದ್ರೀಕರಣ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಈ ಒಂದು ಎಲೆಕ್ಷನ್ ಅನ್ನ ಮಾಡ್ತಿಲ್ಲ ಅನ್ನುವಂಥದ್ದು ಸದ್ಯದ ಆರೋಪ. ಇನ್ನು ಪಕ್ಷಗಳಲ್ಲಿರ್ತಕ್ಕಂಥ ಇಚ್ಛಾಶಕ್ತಿಯ ಕೊರತೆ ಏನಿದೆ ಅದು ಕೂಡ ಈ ಒಂದು ಎಲೆಕ್ಷನ್ ನಡೀದೇ ಇರೋದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಸ್ಥಳೀಯ ಜನಪ್ರತಿನಿಧಿಗಳು ಬಂದ್ಬಿಟ್ರೆ ನಾವು ಶಾಸಕರೇನಿದ್ದೀವಿ ನಮ್ಮ ಆಟ ನಡೆಯೋದಿಲ್ಲ, ಶಾಸಕರ ಬಳಿ ಯಾವ ಜನನೂ ಕೂಡ ಬರೋದಿಲ್ಲ ಅನ್ನೋ ಒಂದು ಆರೋಪದ ಹಿನ್ನೆಲೆ ಶಾಸಕರು ಕೂಡ ಈ ಒಂದು ಚುನಾವಣೆಗೆ ಅಸ್ತು ಅಂತಿಲ್ಲ. ಹಾಗಾಗಿ ಚುನಾವಣೆಗಳು ನಡೆದಿರಲಿಲ್ಲ. ಬಟ್ ಈಗ ನಡಿಲೇಬೇಕು, ಯಾಕಂದ್ರೆ ಹೈಕೋರ್ಟ್ ವರ್ಗು ಕೂಡ ಈ ಒಂದು ಪ್ರಕರಣ ಹೋಗಿರೋದ್ರಿಂದ, ಚುನಾವಣೆ ನಡೆಸಿಲ್ಲ ಅನ್ನೋ ಒಂದು ಮಾಹಿತಿ ಇರೋದ್ರಿಂದ ಹೈಕೋರ್ಟ್ ಎಲ್ಲಿ ದಂಡ ವಿಧಿಸುತ್ತೋ ಅಥವಾ ನ್ಯಾಯಾಂಗ ನಿಂದನೆ ಪ್ರಕರಣವನ್ನು ದಾಖಲಿಸುತ್ತೋ ಅನ್ನೋ ಭಯಕ್ಕಾದ್ರೂ ಈಗ ರಾಜ್ಯ ಸರ್ಕಾರಕ್ಕೆ ಬೇರೆ ಆಪ್ಷನ್ ಇಲ್ಲ. ಸ್ಥಳೀಯ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಲೇಬೇಕು. ಜಿಲ್ಲಾ ಪಂಚಾಯಿತಿ ಮತ್ತೆ ತಾಲೂಕು ಪಂಚಾಯಿತಿಗಳಿಗೆ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಲೇಬೇಕು. ಇದು ಆಪ್ಷನ್ ಬಿಟ್ರೆ ಬೇರೆ ಯಾವುದೇ ಆಪ್ಷನ್ ಇಲ್ಲ. ಸೊ ಹಾಗಾಗಿ ರಾಜ್ಯ ಸರ್ಕಾರ ಚುನಾವಣೆಯನ್ನ ಮಾಡಲೇಬೇಕು. ಯಾವಾಗ ಮಾಡುತ್ತೆ ಕಾದ್ ನೋಡ್ಬೇಕಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.